ಸ್ಕೂಲಿಗೆ ಹೋಗ್ಲೇಬೇಕಾ? ನೀನ್ ಬಂದ್ ಮಾತಾಡಾದ್ಮೇಲೆ ನಾನು ಹೋಗ್ಬೋದಲ್ಲ? ಬೇಡ ಕಂದ, ಸ್ಕೂಲ್ಗೆ ಹಾಗೆಲ್ಲ ಸುಮ್ನೆ ಅಬ್ಸೆಂಟ್ ಆಗ್ಬಾರ್ದು. ನಿಮ್ ಮಿಸ್ ಕೇಳು, ನಾನ್ ಬಂದು ಮಾತಾಡ್ತೀನಿ ಅಂತ. ನಾಳೆ ಅಥವಾ ನಾಡಿದ್ದು ಬೆಳಗ್ಗೆ ಬಂದು ಗ್ಯಾರಂಟಿ ಮಾತಾಡ್ತೀನಿ. ಸರಿ. ಅಪ್ಪ ಎಲ್ಲಿ ಕಾಣಿಸ್ತಾ ಇಲ್ಲ? ಗೊತ್ತಿಲ್ಲ ಮಗಳೇ, ಬೆಳಗ್ಗೆನೆ ಎದ್ದು ಎಲ್ಲೋ ಹೋಗಿದ್ದಾರೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಎಲ್ಲ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಈಗ ಇನ್ನೊಂದ್ಸಲ ಕಾಲ್ ಮಾಡು. ನೋಡು, ರಿಂಗ್ ಆಗ್ತಿದೆ, ಆದ್ರೆ ಕಾಲ್ ಮಾತ್ರ ಅಟೆಂಡ್ ಮಾಡ್ತಿಲ್ಲ. ಮತ್ತೆ ಮತ್ತೆ ಟ್ರೈ ಮಾಡಮ್ಮ. ಫೋನ್ ಅಟೆಂಡ್ ಮಾಡೋವರೆಗೂ ಟ್ರೈ ಮಾಡ್ತಾನೆ ಇರಮ್ಮ. The number you're calling is switched off right now. ನೋಡು, ಇಷ್ಟೊತ್ತು ರಿಂಗ್ ಆಗ್ತಿತ್ತು, ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಬೇಕು ಅಂತಾನೆ ಸ್ವಿಚ್ ಆಫ್ ಮಾಡಿದ್ದಾರೆ. ಮನೆಯಿಂದ ಬೇಗ ಹೋಗೋದಿರ್ಲಿ. ಶಾಂಭವಿ ದೇವಿ ಫೋಟೋನೂ ಕಾಣಿಸ್ತಿಲ್ಲ. ನೆನೆ ರಾತ್ರಿ ಎಲ್ಲ ಶಾಂಭವಿ ದೇವಿಗೆ ಬೈತಿದ್ರು. ಬೆಳಿಗ್ಗೆ ಫೋಟೋ ಇಲ್ಲ ಅಂತಂದ್ರೆ ಏನರ್ಥ? ಶಾಂಭವಿ ದೇವಿಗೆ ಕೋಪ ಬಂದು ಕಣ್ಚುಚ್ಬಿಟ್ರೆ? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಮ್ಮ. ನಾನೇ ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ. ಆಯ್ತು, ನಾವಿಬ್ರು ಸೇರಿ ಅಪ್ಪನ ಹುಡ್ಕೋಣ. ಎಲ್ಲಿ ಅಂತ ಹುಡ್ಕೋದು? ನೀನು ಸ್ಕೂಲ್ಗೆ ಚಕ್ಕರ್ ಹಾಕೋದಕ್ಕೆ ಅದೊಂದು ನೆಪ ಹೇಳ್ತಿದ್ಯಾ ಅಲ್ವಾ? ಒಟ್ನಲ್ಲಿ ನಿನ್ಗೆ ಸ್ಕೂಲ್ಗೆ ಹೋಗಕ್ ಇಷ್ಟ ಇಲ್ಲ ಅಷ್ಟೇ ತಾನೆ? ಅದಕ್ಕೊಂದು ನೆಪ ಬೇಕು ನಿನ್ಗೆ. ಆಯ್ತು, ನಾನ್ ಸ್ಕೂಲಿಗೆ ಹೋಗ್ತೇನೆ. ಅವ್ರೇನಾದ್ರೂ ಫೀಸ್ ಕಟ್ಟಿಲ್ಲ ಅಂತ ನಂಗೆ ಜಾಸ್ತಿ ಬೈದ್ರೆ ಕ್ಲಾಸಿಂದ ಆಚೆ ಬರ್ತಾ ಇರ್ತೀನಿ. ದಿನ ನನಗೆ ಇಂಥ ಅವಮಾನ ಮಾಡಿಸ್ಕೊಳಕ್ ಆಗಲ್ಲ. ಆಯ್ತಮ್ಮ, ಒಂದ್ ಕಡೆ ನಿಮ್ಮ ಅಪ್ಪನ ಕಾಟ, ಇನ್ನೊಂದ್ ಕಡೆ ನಿನ್ ಕಾಟ. ಸಾಕಾಗೋಗಿದೆ ನಿಮ್ ಮಧ್ಯದಲ್ಲಿ ಸಿಕ್ಕಾಕೊಂಡು. ಆಯ್ತಾಯ್ತು, ನಿನ್ನೇನ್ ಬೈಬೇಡ. ನಾನ್ ಸ್ಕೂಲ್ಗೆ ಹೋಗ್ತೀನಿ ಬಿಡು. ಸರಿ, ಶೂ ಹಾಕೋ ನಡಿ. ನಡಿ. ಏನ್ ಶಿವಗಾಮಿ ಅವ್ರೆ, ತಿಂಡಿ ಆಯ್ತಾ? ಹಾ, ನಿಮ್ದು ಆಯ್ತು. ಏನ್ ಮಾಡಿದ್ರಿ? ಬಿಸಿಬೇಳೆ ಬಾತ್ ಮಾಡಿದ್ದೆ. ನೀವೇನ್ ಮಾಡಿದ್ರಿ? ನಮ್ ಮನೇಲಿ ಚಪಾತಿ. ಈ ನಿಮ್ ಪಾತ್ರೆ ನಮ್ಮನೇಲೆ ಇತ್ತಲ್ಲ, ಕೊಡೋಣ ಅಂತ ನಿಮ್ಮನೆ ಕಡೆನೆ ಬರ್ತಿದ್ದೆ. ಅಷ್ಟ್ರಲ್ಲಿ ನೀವೇ ಬಂದ್ರಿ. ತಗೊಳ್ಳಿ. ಓ, ಏನು ಬಜ್ಜಿ ಮಾಡ್ಬಿಟ್ಟಿದ್ದೀರಾ? ಇವತ್ ಬೆಳಿಗ್ಗೆ ನಾನೇ ಮಾಡ್ದೆ, ಅದಕ್ಕೆ ನಿಮ್ಗೂ ಕೊಡೋಣ ಅಂತ ತಗೊಂಡ್ ಬರ್ತಾ ಇದ್ದೆ. ಅಂದ್ರೆ ಪಕ್ಕದ ಮನೆಯವ್ರ ಏನು ಅಂತ ಅರ್ಥ ಆಗೋಯ್ತು ನಿಮ್ಗೆ. ಎಲ್ಲಿ ಅಣ್ಣ ಮಗಳು ಕಾಣಿಸ್ತಾ ಇಲ್ಲ? ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ,
ಇನ್ನಿವ್ರು ಬೆಳಗ್ಗೆನೆ ಎದ್ದು ಹೊರಗಡೆ ಹೋಗಿದ್ದಾರೆ. ಕುತ್ಕೊಳ್ಳಿ. ಹಾ. ಮಂಗಳ, ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ದೆ. ಮನೆ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತಂದ್ರು. ನನಗ್ ಗೊತ್ತಿತ್ತು ಅಣ್ಣ ಕಳ್ಸಲ್ಲ ಅಂತ. ಬೇಜಾರ್ ಮಾಡ್ಕೋಬೇಡಿ. ಇದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋದೇನಿದೆ? ಅಣ್ಣಂಗೆ ನಿಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ, ಅದಕ್ಕೆ ಮನೆ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತ ಹೇಳಿರೋದು. ಒಳ್ಳೆ ವಿಚಾರನೇ ತಾನೇ. ಆದ್ರೆ ಪಾಪ ಅವ್ರೊಬ್ರೇ ಕಷ್ಟಪಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾ, ನನ್ಗೆ ಪರಿಚಯ ಇರೋರ್ ಆಫೀಸಲ್ಲಿ ಒಂದ್ ಕೆಲ್ಸ ಖಾಲಿ ಇದೆಯಂತೆ. ಅದನ್ ಹೇಳೋಗೋಣ ಅಂತಾನೆ ನಿಮ್ಮನೆಗ್ ಬಂದೆ. ಬೇರೆ ಎಲ್ಲ ವಿಷಯನೇ ಮಾತಾಡ್ತಿದ್ದೀನಿ. ತಗೊಳ್ಳಿ, ಇದ್ರಲ್ಲಿ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಇದೆ. ಅಲ್ಲಿಗೆ ಹೋಗಿ ಮಳವಳ್ಳಿ ಮಂಗಳ ಕೊಟ್ಲು ಅಂತ ಹೇಳಿ ನಿಮಗ್ ಕೆಲ್ಸ ಗ್ಯಾರಂಟಿ ಕೊಡ್ತಾರೆ. ತುಂಬಾ ಥ್ಯಾಂಕ್ಸ್ ಮಂಗಳ. ಥ್ಯಾಂಕ್ಸ್ ನೀವೇ ಇಟ್ಕೊಳ್ಳಿ. ಬಜ್ಜಿ ನಾನು ತಗೊಂಡೋಗ್ತೀನಿ. ಬರ್ಲಾ? ಆಮೇಲೆ ಫೋನ್ ಮಾಡಿ ಹೇಳಿ ಏನಾಯ್ತು ಅಂತ. ಹಾ. ದೇವಿ ಫೋಟೋ ಎಲ್ಲಿದಿತ್ತು? ಯಾರ್ ಕೊಟ್ರಿ? ನೀವೇ ತಗೊಂಡ್ರಿ? ಎಷ್ಟ್ ಕೊಟ್ರಿ? ಕಾರಲ್ಲಿ ಹೋಗ್ಬೇಕಾದ್ರೆ ಒಂದ್ ಮರದ ಹತ್ರ ಈ ಫೋಟೋ ಇತ್ತು. ನೋಡಕ್ ತುಂಬಾ ಚೆನ್ನಾಗಿತ್ತು. ಅಕ್ಕಪಕ್ಕ ನೋಡಿದ್ರೆ ಯಾರು ಇರ್ಲಿಲ್ಲ. ನೋಡಕ್ಕೆ ಶಾಂಭವಿ ಫೋಟೋ ತರ ಇತ್ತು. ಅದಕ್ಕೆ ಮನೆಗ್ ತಗೊಂಡ್ ಬಂದೆ. ಒಳ್ಳೆ ಕೆಲ್ಸ ಮಾಡಿರಿ. ಬಾರಿ ಲೈಕ್ ಇತ್ತು ಫೋಟೋ. ಚೆನ್ನಾಗಿದೆ ಅಲ್ಲ? ಚಂದ ಉಂಟು. ಕಾಫಿ ಕುಡಿತ್ರಾ? ಬೇಡ. ಸರಿ, ನಾನು ಹಂಗಾರೆ ಯಜಮಾನ್ರಿ ಕೊಟ್ಟಿ ಬತ್ತಕ್ಕ. ಹಾ. ಎಂತ ಕನ್ಸು! ನನ್ ಕನ್ಸಲ್ಲೇ ಶಾಂಭವಿ ದೇವಿ ಬರೋದಕ್ಕೆ ಹೇಗ್ ಸಾಧ್ಯ? ಅದು ರೌದ್ರ ಅವತಾರದಲ್ಲಿ. ಇದರ ಅರ್ಥ ಏನು? ನನಗ್ ಮುಂದೆ ಏನೋ ಕಾದಿದೆ. ಇದಕ್ ಪರಿಹಾರ ಏನು? ಯಾಕೆ ನನ್ಗೆ ಈ ತರ ಕನ್ಸ್ಬಿತ್ತು? ಆದಿ ಅಣ್ಣ, ಒಳಬಪ್ಪದ ನಾನ ಯಜಮಾನ್ರೆ ಕಾಫಿ. ಎಂತ ಕ್ಯೂರಿ ನಮ್ಮನಿ ಬೇವ್ರಿರ? ಮಲೆ, ಮನೆಗೆ ಯಾರಾದ್ರೂ ಹೊಸಬ್ರು ಬಂದಿದಾರ? ಹೊಸಬ್ರ? ಹಂಗ್ಯಾರು ಮನೆಗೆ ಬರ್ಲಪ್ಪ? ಹಾ, ಆದ್ರೆ ಅಭಿರಾಮಿ ಮೇಡಮ್ ಬಂದಿರ. ಅವ್ರ ಕೈಯಿಂಗೆ ಇಷ್ಟು ದೊಡ್ಡ ಶಾಂಭವಿ ದೇವ್ರ ಫೋಟೋ ಇತ್ತು.